Hi everyone, welcome back to Divya Creations. ನಾನಿವತ್ತೊಂದು ತುಂಬ ಈಸಿಯಾಗಿ ಹಾಕುವಂಥ ಒಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನು, ತುಂಬ ಕ್ವಿಕ್ಕಾಗೂ ಹಾಕ್ಬೋದು. ಫಸ್ಟಿಗೆ ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ ಸ್ಯಾರಿಗೆ. ಸೊ ನೋಡಿ ಈ ಥರ ಲಾಕ್ ಆದಮೇಲೆ 1 2 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ, ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 3 ಚೈನು ನಿಮಗೆ ಆಪ್ಷನಲ್ಲು. ಸೊ ನಾನು ಡಿಸೈನ್ ಪಕ್ಕ ಸ್ಪೇಸ್ ಇರಲಿ ಅಂತ ಹೇಳಿ ನಾನಿಲ್ಲಿ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ 1 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರನ ತೊಗೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ಳೋಣ. ಮತ್ತು ನೀಡಲಿಂದ ದಾರನ ವಾಪಸ್ ತೊಗೊಂಬಂದರೆ ಇಲ್ಲಿ ಇವಾಗ 3 ದಾರ ಆಗುತ್ತೆ. 3ರಲ್ಲಿ ಫಸ್ಟಿಗೆ 2 ದಾರನ ಒಂದು ಮಾಡೋಣ, ನೆಕ್ಸ್ಟು 2 ದಾರನ ಒಂದು ಮಾಡ್ಕೊಳ್ಳೋಣ. ಇವಾಗ ನಮಗೆ ಡಬಲ್ ಕ್ರೋಶ ಕಂಬ ಬಂತು. ಸೊ ಫಸ್ಟು 1 2 2 ಚೈನ್ ಹಾಕ್ಕೊಳ್ತೀನಿ. ಎಗೈನ್ 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರನ ತೊಗೊಂಡು ಇಲ್ಲಿ ಡಬಲ್ ಕ್ರೋಶ ಕಂಬ ಮತ್ತು 2 ಚೈನ್ ಇದೆ ಅಲ್ಲ, ಈ ಸ್ಪೇಸಿಗೆ ನೀಡಲ್ನ ಹಾಕಿ ನೀಡಲಿಂದ ದಾರನ ವಾಪಸ್ ತೊಗೊಂಬರೋಣ. ಇವಾಗ ಇಲ್ಲಿ ನಮಗೆ 3 ದಾರ ಇದೆ. 3ರಲ್ಲಿ ಫಸ್ಟಿಗೆ 2ನ ಒಂದು ಮಾಡೋಣ, ಮತ್ತು 2 ದಾರನ ಒಂದು ಮಾಡೋಣ. ಒಂದು ಡಬಲ್ ಕ್ರೋಶ ಕಂಬ ಬಂತು. ಸೊ ಅಗೈನ್ ನಾನು ಇದೇ ಒಂದು ಸ್ಪೇಸಲ್ಲಿ ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ತೀನಿ. ಇದೊಂದು ಸ್ಲ್ಯಾಂಟಿಂಗ್ ಆರ್ಚ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿದೆ. ಸೊ ಬಿಗಿನರ್ಸ್ ಇದ್ದರೆ ಅವರು ಕೂಡ ಟ್ರೈ ಮಾಡ್ಬೋದು. ಸೊ ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ಹೊಸಬ್ರು ಯಾರಾದರೂ ನೋಡ್ತೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ನೋಡಿ ಇಲ್ಲಿ ನಾನಿವಾಗ ಇಲ್ಲಿ 8 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಇಲ್ಲಿ 2 ಚೈನ್ ಹಾಕಿದ್ದೀವಲ್ಲ ಫಸ್ಟಿಗೆ, ಆ 2 ಚೈನು ಸೇರಿಸಿ ನಮಗಿಲ್ಲಿ 8 ಕಂಬಗಳಿವೆ. 8 ಕಂಬ ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 1 2 3 4 5 6 7 8 ಚೈನ್ ಹಾಕ್ಕೊಂಡಿದ್ದೀನಿ. 8 ಕಂಬಕ್ಕೆ 8 ಚೈನ್ ಹಾಕ್ಕೊಂಡಿದ್ದೀನಿ. ಈ 8 ಚೈನ್ನ ಡಿಸೈನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀವಲ್ಲ ಫಸ್ಟಿಗೆ, ನಾವು 2 ಚೈನ್ ಹಾಕ್ಕೊಂಡಿದ್ದೀವಲ್ಲ ಆ ಸ್ಪೇಸಲ್ಲಿ ನಾವು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ 8 ಚೈನ್ನ ಆ 2 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಹೋಗಿ ನಾವು ಒಂದು ಸಿಂಗಲ್ ಕ್ರೋಶನ ಹಾಕ್ಕೋಬೇಕು. ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳೋಣ, ನೋಡಿಕೊಂಡು ಇಲ್ಲಿ ದಾರ ಸಿಗಾಕೊಂಬಿಡುತ್ತೆ. ಸೊ ಈ ಥರ ಒಂದು ಸಿಂಗಲ್ ಕ್ರೋಶ. ಮತ್ತು ನಾವು ಇಲ್ಲಿ 1 2 3 ಚೈನ್ ಹಾಕ್ಕೊಂಡು ಡಿಸೈನ ಟರ್ನ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ಬರುತ್ತೆ. ಇದಾದಮೇಲೆ ಸೂಜಿ ಮೇಲೆ ದಾರನ ತೊಗೊಂಡು ಈ ಸ್ಪೇಸಲ್ಲಿ 8 ಚೈನ್ ಹಾಕಿದ್ದೀವಲ್ಲ ಅದೇ ಸ್ಪೇಸಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬರೋಣ. ದಾರ 3 ಇದೆ. ಇವಾಗ ಇಲ್ಲಿ ನಾವು 2 ದಾರನ ಒಂದು ಮಾಡ್ಕೊಳ್ಳೋಣ, 2 ದಾರನ ಎಗೈನ್ ಒಂದು ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಇವಾಗ ಡಬಲ್ ಕ್ರೋಶ ಕಂಬ ಬಂತು. ಸೊ ನೆಕ್ಸ್ಟು 1 2 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕ್ಕೊಂಡು ಇಲ್ಲೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಬೀಡನ್ನ ಇವಾಗ ಲಾಕ್ ಮಾಡೋದು ಬೇಡ, ಸೂಜಿ ಮೇಲೆ ದಾರನ ತೊಗೊಂಡು ಇವಾಗ ಇಲ್ಲಿ ನಾವು ಒಂದು ಡಬಲ್ ಕ್ರೋಶ ಮತ್ತು 3 ಚೈನ್ ಹಾಕಿದ್ದೀವಲ್ಲ, ಇದೆರಡರ ಮಧ್ಯೆ ಸ್ಪೇಸ್ ಇದೆ ನೋಡಿ, ಅಲ್ಲಿಗೆ ನಾವು ಇವಾಗ ಒಂದು ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ಳೋಣ. ಸೂಜಿ ಮೇಲೆ ಆಲ್ರೆಡಿ ದಾರನ ತೊಗೊಂಡಿದ್ದೀನಿ. ಇವಾಗ 3 ದಾರ ಇದೆ, 3ರಲ್ಲಿ 2ನ ಒಂದು ಮಾಡೋಣ, 2ನ ಒಂದು ಮಾಡ್ಕೊಳ್ಳೋಣ. ಸೊ ಇವಾಗ ಒಂದು ಡಬಲ್ ಕ್ರೋಶ ಕಂಬ ಬಂತು. ಸೊ ಈ ಸ್ಪೇಸಲ್ಲಿ ನಮಗೆ ಎಷ್ಟು ಡಬಲ್ ಕ್ರೋಶ ಬರುತ್ತೆ ನೋಡ್ಕೋಬೇಕು. ನೋಡಿಕೊಂಡು ನಿಧಾನಕ್ಕೆ ಸೊ ಆ ಒಂದು ಸ್ಪೇಸಲ್ಲಿ ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. 2 ಚೈನ್ ಹಾಕ್ಕೊಂಡಿದ್ದೀವಲ್ಲ ಆ 2 ಚೈನು ಸೇರಿಸಿ ನಾವು ಕೌಂಟ್ ಮಾಡ್ಕೋಬೇಕು. ಸೊ ನನಗಿಲ್ಲಿ 4 ಡಬಲ್ ಕ್ರೋಶ ಬಂದಿದೆ. ಇದು ಒಂದು 2 ಚೈನು, ಟೋಟಲ್ ಇಲ್ಲಿ 5 ಕಂಬಗಳಿವೆ. ಈ 5 ಕಂಬನ ಸೊ ನಾವಿಲ್ಲಿ 8 ಚೈನ್ ಲೂಪ್ ಇದೆಯಲ್ಲ ಈ ಥರ ಒಂದು ಲಾಕ್. ಸೊ ನೋಡಿ ಈ ಥರ ಒಂದು ಲಾಕ್ ಆಗಿದೆ ಅಲ್ವಾ. ನೆಕ್ಸ್ಟ್ ಇವಾಗ ಮತ್ತೆ ನಾನಿಲ್ಲಿ 1 2 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರನ ತೊಗೊಂಡು
ಈ ಒಂದು 8 ಚೈನ್ ಲೂಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬರೋಣ. ಇವಾಗ ದಾರ ನೀಡಲ್ ಮೇಲೆ 3 ಇದೆ. ಫಸ್ಟಿಗೆ 2 ದಾರನ ಒಂದು ಮಾಡೋಣ, ನೆಕ್ಸ್ಟ್ 2 ದಾರನ ಒಂದು ಮಾಡೋಣ. ಒಂದು ಡಬಲ್ ಕ್ರೋಶಾ ಕಂಬ ಬಂತು. ಇವಾಗ ಮತ್ತೆ ನಾನಿಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಬೀಡ್ ಆ್ಯಡ್ ಆಗಿದೆ. ಇವಾಗ ಸೂಜಿ ಮೇಲೆ ದಾರನ ತೊಗೊಂಡು ಈ 3 ಚೈನು ಮತ್ತು ಈ ಡಬಲ್ ಕ್ರೋಶ ಹಾಕಿದ್ದೀವಲ್ಲ, ಈ ಸ್ಪೇಸಲ್ಲಿ ನಾವು 4 ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಈ 2 ಚೈನು ಸೇರಿಸಿದ್ರೆ ನಮಗೆ 5 ಕಂಬಗಳಾಗುತ್ತೆ. ನಮಗಿಲ್ಲಿ 4 ಕಂಬಗಳಾಗಿದೆ. ಇವಾಗ ಇದನ್ನು 8 ಚೈನ್ ಲೂಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ಇದೇ ಥರ ನಾವು ಇನ್ನೂ ಒಂದು ಪೆಟಲ್ನ ಮಾಡ್ಕೊಳ್ಳೋಣ. 1 2 ಆಗಿದೆ. ಇನ್ನು ಒಂದು ಪೆಟಲ್ಸ್ನ ಇದೇ ಥರನೇ ಮಾಡ್ಕೊಳ್ತಾ ಹೋಗೋಣ. 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಹಾಕ್ಕೋಬೇಕು. ಸೊ ಅಲ್ಲಿ ಒಂದು ಸ್ಪೇಸ್ ನಮಗೆ ಸಿಗುತ್ತೆ ಡಬಲ್ ಕ್ರೋಶ ಹಾಕಿದ್ಮೇಲೆ. ನೋಡಿ ಈ ಥರ ಒಂದು ಸ್ಪೇಸ್. ಇವಾಗ ಇಲ್ಲಿ 2 ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಂಡು ಈ ಸ್ಪೇಸ್ಗೆ ನಾವು ಡಬಲ್ ಕ್ರೋಶನ ಹಾಕ್ತಾ ಹೋಗ್ಬೇಕು. ಸೊ ನೋಡಿ ಇದು ಕಂಪ್ಲೀಟ್ ಆಗಿದೆ 3 ಪೆಟಲು. ಇವಾಗ ಇದನ್ನು ಯಾವ ಡಿಸ್ಟೆನ್ಸಿಗೆ ಬರುತ್ತೆ ನೋಡ್ಕೋಬೇಕು. ಸ್ಲ್ಯಾಂಟಾಗಿ ಇಟ್ಕೋಬೇಕಿದು. ಸ್ಲ್ಯಾಂಟಾಗಿ ಇಟ್ಕೊಂಡು ಇದು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ತುಂಬ ಎಳೆಯೋದು ಬೇಡ. ಸೊ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ನೋಡಿ ಡಿಸೈನ್ ಈ ಥರ ಬರುತ್ತೆ. ನೆಕ್ಸ್ಟ್ ಇವಾಗ 1 2 3 3 ಚೈನ್ ಹಾಕ್ಕೊಳ್ಳೋಣ. ಈ 3 ಚೈನ್ ಹಾಕ್ಕೊಂಡು ಇದು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇದಾದಮೇಲೆ ಎಗೈನ್ ನಾನಿಲ್ಲಿ 1 2 3 4 5 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ಅದನ್ನು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಆದಮೇಲೆ ಎಗೈನ್ ನಾನು 1 2 3 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಇಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಇದಾದಮೇಲೆ 1 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರನ ತೊಗೊಂಡು ಪಕ್ಕದಲ್ಲೇ ಇನ್ನೂ ಒಂದು ಕಂಬನ ಹಾಕ್ಕೊಳ್ತೀನಿ. ಡಬಲ್ ಕ್ರೋಶ ಕಂಬನ ಹಾಕ್ಕೊಳ್ತೀನಿ. ನೋಡಿ ಈ ಥರ ಒಂದು ಕಂಬ ಆದಮೇಲೆ ಎಗೈನ್ ನಾನಿಲ್ಲಿ 1 2 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕ್ಕೊಂಡು ಈ ಸ್ಪೇಸ್ ಇದೆ ಅಲ್ಲ, ಈ ಸ್ಪೇಸ್ಗೆ ನಾವು 8 ಡಬಲ್ ಕ್ರೋಶನ ವರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು 8 ಡಬಲ್ ಕ್ರೋಶನ ವರ್ಕ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒಂದು ಆರ್ಚ್ ಮಾಡಿದ್ದೀವಲ್ಲ, ಸೇಮ್ ಅದೇ ಥರನೇ ಮಾಡ್ತಾ ಹೋಗಬೇಕು. ಸೊ ನಿಮಗೆ ಯಾರಿಗಾದರೂ ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಚೈನ್ ಹಾಕೋದು ಗೊತ್ತಿಲ್ಲ ಅನ್ನೋದಾದರೆ, ಸೊ ನಾನೀಗ ಆಲ್ರೆಡಿ ಟ್ಯುಟೋರಿಯಲ್ಸ್ನ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ತುಂಬ ಈಸಿಯಾಗಿ ಕ್ರೋಶ ಡಿಸೈನ್ನ ಕಲ್ತ್ಕೊಳ್ತಾ ಹೋಗ್ಬೋದು. ನಾನು ಇದನ್ನು ಕಂಪ್ಲೀಟ್ ಮಾಡಿ ಟ್ಯಾಸಲ್ಸ್ನ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತೇಳಿ. ನೋಡಿ ಫೈನಲ್ ಲುಕ್ ಹೀಗಿದೆ. ನಾನಿಲ್ಲಿ ಒಂದು ಸ್ಮಾಲ್ ಚೈನ್ಸ್ನ ಮಾಡಿದ್ದೀನಿ. ನೋಡಿ ನೀವು ಒಂದು ಹಾರ್ಚ್ ಆದಮೇಲೂ ಒಂದು ಕುಚ್ಚನ್ನ ಹಾಕ್ಕೋಬೋದು. ಈ 2 ಹಾರ್ಚ್ಗೆ ಒಂದು ಕುಚ್ಚು ಅಂತಲೂ ಹಾಕ್ಕೋಬೋದು. ಅಥವಾ ನೀವು ಕಂಟಿನ್ಯೂಸ್ ಆಗಿ ಇದೇ ಥರನೇ ಆರ್ಚ್ಗಳನ್ನ ಹಾಕ್ತಾ ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಕುಚ್ಚು ಬೇಕು ಅನ್ನೋರಿಗೆ ನೀವು ಈ ಥರ 2 ಹಾರ್ಚ್ಗೆ ಒಂದು ಕುಚ್ಚು ಅಥವಾ 1 ಹಾರ್ಚ್ಗೆ ಒಂದು ಕುಚ್ಚು ಈ ಥರ ಚೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ತುಂಬ ಗ್ರ್ಯಾಂಡಾಗೂ ಕಾಣಿಸುತ್ತೆ. ಸೊ ನಿಮಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕಂದರೆ ನೀವು ಇಲ್ಲಿ ಸ್ಟೋನ್ ಚೈನ್ ಅಂಟಿಸ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಇಲ್ಲಿ ಮತ್ತು ಇಲ್ಲಿ ಸ್ಟೋನ್ ಚೈನ್ನ ಅಂಟಿಸ್ಕೊಂಡ್ರೆ ಇನ್ನೂ ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ಸೊ ಒಂದು ಸಲ ನೀವು ಟ್ರೈ ಮಾಡಿ ಈ ಡಿಸೈನ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.